ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಹೊಸ ಸಂವತ್ಸರ ಯುಗಾದಿ ಭವಿಷ್ಯವನ್ನು ವರ್ಷ ಪೂರ್ತಿ ಹೆಂಗಿರುತ್ತೆ, ಯಾವ ರೀತಿ ಯೋಗಗಳು ಸಿಗುತ್ತೆ ಹೇಳ್ತಕ್ಕಂಥದ್ದನ್ನು ಈ ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮಕರ ರಾಶಿ ಯುಗಾದಿ ಹಬ್ಬದ ಮಕರ ರಾಶಿಯ ವರ್ಷದ ಭವಿಷ್ಯ ಹೇಳ್ತಕ್ಕಂಥದ್ದು. ನೋಡಿ, ಮಕರ ರಾಶಿಯವರಿಗೆ 2ನೇ ಮನೆ ರಾಹು, ಇದು ಅದ್ಭುತವಾದಂತಹ ಯೋಗ ಹೇಳ್ತಕ್ಕಂಥದ್ದು. ಯಾವತ್ತೂ ಅಷ್ಟೇ, ರಾಹು 2ನೇ ಮನೆಯಿಂದ ಇತ್ತುಳಾದರೆ ಧನಸ್ಥಾನ, ದ್ರವ್ಯ ಲಾಭ, ಐಶ್ವರ್ಯ ಪ್ರಾಪ್ತಿ, ಆರ್ಥಿಕ ಅಭಿವೃದ್ಧಿ, ಕೀರ್ತಿ, ಜಯ, ವಿಜಯೋತ್ಸಾಹ ಹೇಳ್ತಕ್ಕಂಥ ರಾಜನಾಗುವಂತಹ ಯೋಗವನ್ನು ಅನುಗ್ರಹಿಸ್ತಕ್ಕಂಥದ್ದು. ಇದು ಮಕರ ರಾಶಿಯವರಿಗೂ ಕೂಡ ಅದೀಗ ಆಗ್ತಾ ಇದೆ ಹೇಳ್ತಕ್ಕಂಥದ್ದು. ನಿಮ್ಮ ವ್ಯವಹಾರಗಳು, ಉದ್ಯೋಗ ಮತ್ತು ವ್ಯವಹಾರ ತುಂಬ ಚೆನ್ನಾಗಿ ಲಾಭದಾಯಕವಾಗಿ ನಿರೀಕ್ಷೆಗೂ ಮೀರಿ ದ್ರವ್ಯವನ್ನು ಪಡೆಯುವಂಥದ್ದು, ದ್ರವ್ಯ ಲಾಭ, ಧನಲಾಭ ಇವೆಲ್ಲವೂ ಕೂಡ ಸಿಗ್ತಕ್ಕಂಥದ್ದು. ಇನ್ನು ವಿದೇಶದಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರು, ಷೇರುಪೇಟೆ ಈ ಥರದಲ್ಲಿ ಸ್ವಲ್ಪ ಏರುಪೇರು ಆದರೂ ಕೂಡ ನಿಮ್ಮ ಹಣ ದುಪ್ಪಟ್ಟು ಆಗೇ ಆಗತ್ತೆ, ಲಾಭ ಸಿಕ್ಕೇ ಸಿಗತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಇನ್ನು 3ನೇ ಮನೆ ಶನಿ, ವಿರೋಧಿಗಳು ನಿಮ್ಮಲ್ಲಿ ಯಾರಾದರೂ ವ್ಯವಹಾರ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಕೋರ್ಟು ಕಚೇರಿ ತಕರಾರು ಈ ಥರದ ಒಂದಷ್ಟು ವ್ಯವಹಾರಗಳ ನಡುವೆ ಎಲ್ಲ ಮಾಡಿಕೊಂಡು ಹಣ ಕೊಡುವಂಥ ವ್ಯವಹಾರದಲ್ಲಿ ಹಿಂದೆ ಮುಂದೆ ಆಗಿ ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇದ್ದರೂ ಕೂಡ ಅದು ಮರಳಿ ಬರುತ್ತೆ, ವಾಪಸ್ಸು ಸಿಗುವಂಥದ್ದು. ಅಥವಾ ಯಾವುದಾದ್ರೂ ಒಂದು ಆಸ್ತಿಯ ಮೇಲೆ ನೀವು ಪ್ರಾಪರ್ಟಿಯನ್ನು ತೊಗೊಂಡು ಪರ್ಚೇಸ್ ಮಾಡ್ತಕ್ಕಂಥದ್ದು, ರೀಸೇಲ್ ಮಾಡ್ತಕ್ಕಂಥದ್ದು, ಅಥವಾ ನೀವು ಅದಕ್ಕೆ ಹಣವನ್ನು ವಿನಿಯೋಗ ಮಾಡ್ತಕ್ಕಂಥದ್ದು, ಹೆಚ್ಚಿನ ಲಾಭಕ್ಕೆ ಮಾರಾಟ ಮಾಡ್ತಕ್ಕಂಥದ್ದು, ಅಥವಾ ಅದು ಎಲ್ಲೋ ಒಂದು ಕಡೆ ನಿಂತು ಹೋಗಿಬಿಟ್ಟಿರ್ತಕ್ಕಂಥದ್ದು, ಅಥವಾ ಬೇರೆ ಯಾವುದೋ ಒಂದು ಕಾಗದ ಪತ್ರ ವ್ಯವಹಾರ ಇನ್ನಿತರದ ವ್ಯವಹಾರಗಳಿಂದ ನಿಂತು ಹೋಗತಕ್ಕಂಥದ್ದು, ಹೀಗೆ ಈ ಥರ ಒಂದಷ್ಟು ನಾನಾ ಥರವಾದಂತಹ ಗೊಂದಲಗಳು ಇರುವುದರಿಂದ ಅದೇನಾಗುತ್ತೆ, ಈ ನಿಮ್ಮ ಸಂವತ್ಸರದ ಫಲದಲ್ಲಿ ಶನಿ ಮಹಾರಾಜನ ಕೃಪೆಯಿಂದ ಅವೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ನೆರವೇರುತ್ತೆ, ನಿಮ್ಮ ಕೆಲಸ ಮೊದಲಿನಂತೆಯೇ ನೆರವೇರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿ ಗುರು, ಇದು ಕೂಡ ಒಂದು ಗಜಕೇಸರಿ ಯೋಗ, ಯೋಗದ ಚಿಂತನೆ, ಯೋಗದ ಲಾಭ ಹೇಳ್ತಕ್ಕಂಥದ್ದು. ಮರದ ಕೆಲಸ ವ್ಯವಹಾರದಲ್ಲಿ ಕೆತ್ತನೆಯ ಕೆಲಸ ಇರ್ಬೋದು, ಅಥವಾ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡುವಂತಹ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರಗಳಿರ್ಬೋದು, ಇನ್ನಿತರದ ಒಂದಷ್ಟು ಬೇರೆ ಬೇರೆ ವ್ಯವಹಾರಗಳಲ್ಲಿ ಹೆಚ್ಚೆಚ್ಚು ಲಾಭ ಮತ್ತು ಜಯ ಇವೆಲ್ಲವೂ ಕೂಡ ಸಿಗ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಹಾಗೆಯೇ ಕಲೆ, ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ, ಸ್ಫೂರ್ತಿ, ಹಾಗೆ ಮಾರ್ಕೆಟಿಂಗ್ ಜಾಹೀರಾತುಗಳ ವಿಭಾಗ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಇನ್ನಿತರದ ಬೇರೆ ಬೇರೆ ಒಂದಷ್ಟು ವ್ಯವಹಾರದಲ್ಲಿ ಹೆಚ್ಚೆಚ್ಚು ಲಾಭ, ಹೆಚ್ಚೆಚ್ಚು ಚಿಂತನೆಗಳು ಇವೆಲ್ಲವೂ ಕೂಡ ಆಗ್ತಾ ಇರತಕ್ಕಂಥದ್ದು. ದೈನಂದಿನದ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ದೈವಾನುಕೂಲ ಸಿದ್ಧಿಯನ್ನು ಅನುಗ್ರಹಿಸಿ ಎಲ್ಲ ರೀತಿಯಾದಂತಹ ಮಂಗಲದಾಯಕವಾಗಿರ್ತಕ್ಕಂಥ ಜೀವನ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಮಕ್ಕಳ ವಿದ್ಯಾಭ್ಯಾಸ, ಉನ್ನತ ವ್ಯಾಸಂಗ, ಉನ್ನತದ ಚಿಂತನೆಗಳು, ಹೀಗೆ ಇವೆಲ್ಲವೂ ಕೂಡ ಬೇಕಾದಷ್ಟು ನಡೀತಾ ಇರುತ್ತೆ. ಆಗಾಗ ಅವರ ಬಗ್ಗೆ ಜಾಗ್ರತೆ ವಹಿಸ್ತಕ್ಕಂಥದ್ದು, ಕಾಳಜಿ ವಹಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುತ್ತೆ. ತುಂಬ ಚೆನ್ನಾಗಿ ನಿಮ್ಮ ಮಕ್ಕಳು ಒಳ್ಳೆ ಮೇಧಾವಿಯಾಗಿರ್ತಾರೆ. ಹಾಗೆ ಸರಸ್ವತಿಯ ಅನುಗ್ರಹ, ದೈವಾನುಕೂಲ ಇವೆಲ್ಲವೂ ಕೂಡ ಸಿಕ್ಕಿ ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ತಕ್ಕಂಥ ಅನುಗ್ರಹ ನಿಮ್ಮದಾಗಿರುತ್ತೆ. ಇನ್ನು ಬಟ್ಟೆ ವ್ಯಾಪಾರ ಇರ್ಬೋದು, ಬಟ್ಟೆ ತಯಾರಕರಿರ್ಬೋದು, ಅಥವಾ ಇನ್ನಿತರದ ಬೇರೆ ಬೇರೆ ಒಂದಷ್ಟು
ವ್ಯವಹಾರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಹೆಚ್ಚಿನ ಲಾಭ ಸಿಗ್ತಾ ಇರುತ್ತೆ. ದೈವ ಬಲದ ಕಾರಣ ಗುರುವಿನ ಕೃಪೆಯಿಂದ, ಶುಕ್ರನ ಕೃಪೆಯಿಂದ ಹೆಚ್ಚು ಲಾಭ ಸಿಕ್ಕಿ ಒಳಿತನ್ನು ಮಾಡ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ತುಂಬಾ ಅದೃಷ್ಟ ಇದೆ ಹೇಳ್ತಕ್ಕಂಥದ್ದು. ನೀವು ಮಾಡತಕ್ಕಂತಹ ಪುಣ್ಯದ ಫಲದಿಂದ ನಿಮ್ಮ ಜೀವನದ ಪರಿಶ್ರಮ ಮತ್ತು ಸತ್ಯ, ನೇರವಾದಂಥ ದೈವಭಕ್ತಿಯಿಂದ ಅನುಗ್ರಹ ನಿಮ್ಮ ಜಾಸ್ತಿ ಇದೆ ಹೇಳ್ತಕ್ಕಂಥದ್ದು. ಅಂದರೆ ನಷ್ಟಕ್ಕಿಂತ ಲಾಭವೇ ಜಾಸ್ತಿ ಹೇಳ್ತಕ್ಕಂಥದ್ದು. ಅದೃಷ್ಟ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳು, ತೊಂದರೆಗಳಿದ್ದರೆ ಕರೆ ಮಾಡಿ ಸಲಹೆಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವರ್ಷದ ನಿಮ್ಮ ಆರಾಧ ದೈವ ವಿಷ್ಣುವಿನ ಆರಾಧನೆಯನ್ನು ಮಾಡಿ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನಿಂದ ಹಣದ ಒಳಹರಿವು ಜಾಸ್ತಿ ಆಗ್ತಾ ಇರುತ್ತೆ. ವಿಷ್ಣುವೇ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ. ಶುಭವಾಗಲಿ, ಮಂಗಲವಾಗಲಿ.